ಯಾಕೆ ಹಿಂಗೆ ಹಿಂಸೆ ಮಾಡ್ತಿದ್ದೀಯ ಸಂಜನಾ? ಅವ್ರು ಹೋಗಾಯ್ತು. ನಾವಿಬ್ರು ಜಗಳಾಡೋದನ್ನ ಆ ಓನರ್ ಅಂಕಲ್ ಮತ್ತು ಆಂಟಿ ಕದ್ದು ಮುಚ್ಚಿ ಹೇಗೆ ನೋಡುತ್ತಿದ್ರು ಗೊತ್ತಾ? ಅವ್ರು ಮತ್ತೆ ಬಂದಿದ್ದೀರಾ? ಅವ್ರಿಗೆ ಡೌಟ್ ಬರಬಾರ್ದು ಅಂತಾನೆ ನಾನು ಹೀಗೆಲ್ಲ ಮಾಡಿದ್ದು. ಸಾರಿ. ನೀನು ಯಾವತ್ತೂ ಈ ಕಿಟಕಿಗಳನ್ನ ಓಪನ್ ಮಾಡ್ಬಿಡ ಸಂಜನಾ. ಅಣ್ಣ ಹೇಳ್ದಂಗೆ ದಿಶಾ ಅವ್ರ ಜೊತೆ ಜಗಳ ಆಡೋದು ನಿಲ್ಲಿಸ್ಬಿಟ್ಟು ಕೂಲಾಗೇ ಇರಬೇಕು. ಸದ್ಯಕ್ಕೆ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿರೋದೇ ಸರಿ ಅನ್ಸತ್ತೆ. ಏನು ಹಾಲು ಡ್ರೈ ಫ್ರೂಟ್ಸ್ ಏನು ತಂದೆ ಇಲ್ಲ? ಸಾರಿ, ಈಗ ತರ್ತೇನೆ. ಇರಲಿ ಪರವಾಗಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಏನು ಇಷ್ಟು ಲೇಟಾಗಿ ಬಂದಿದ್ದೀರಾ? ಏನೋ ಕೆಲಸ ಇತ್ತಾ? ಇಲ್ಲ. ಯಾಕೆ ಡಲ್ಲಾಗಿದ್ದೀರಾ? ಏನೋ ಯೋಚನೆ ಮಾಡ್ತಾಯಿದ್ದೀರಾ? ಅಲ್ಲ, ಖುಷಿಯಾಗಿದ್ದರೆ ನಿಮ್ಗೆ ಇಷ್ಟ ಇಲ್ಲ, ಜಾಸ್ತಿ ಮಾತಾಡಿದ್ರೆ ತಲೆ ತಿಂತಿದ್ದೀರಾ ಅಂತೀರಾ. ಯೋಚನೆ ಮಾಡ್ತಿದ್ರೆ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರಾ. ಅಲ್ಲ, ನಾನು ಹೆಂಗಿರಬೇಕು ಅಂತ ನೀವೇ ಹೇಳ್ಬಿಡಿ. ಹಂಗಲ್ಲ ರೀ, ಸಾಸಿವೆ ಕಾಳು ಸಿಡಿಯೋ ಥರ ಯಾವಾಗಲೂ ಮಾತಾಡ್ತಾನೆ ಇದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಏನು ಇವತ್ತು ನನ್ನ ಮೇಲೆ ಇಷ್ಟೊಂದು ಕೇರ್ ತೋರಿಸ್ತಿದ್ದೀರಾ? ಹಾಗೇನಿಲ್ಲ, ಅಣ್ಣ ಬೇಜಾರು ಮಾಡ್ಕೋತಾನೆ ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ಮುಂಚಿನ ಥರ ಜಗಳ ಆಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ವಾವ್, ಅಣ್ಣನಿಗೋಸ್ಕರ ಹೆಂಡತಿ ಜೊತೆ ಕ್ಲೋಸ್ ಆಗಿದ್ದೀನಿ ಅನ್ನೋ ಥರ ನಾಟಕ ಆಡ್ತಿದ್ದೀರಾ. ನಾಟಕ ಏನಲ್ಲ ಇದು. ಮತ್ತಿನ್ನೇನು? ಹೋಗಲಿ ಬಿಡಿ, ನಿಮ್ಮ ಅಣ್ಣನಿಗೋಸ್ಕರನಾದರೂ ನನ್ನ ಕಡೆ ಗಮನ ಕೊಡ್ತಿದ್ದೀರಾ ಅಲ್ವಾ? ಥ್ಯಾಂಕ್ಸ್. ಅಂತೂ ನಾನು ನಿಮ್ಮ ಮನಸ್ಸಲ್ಲಿದ್ದೀನಿ ಅಂತ ಆಯಿತು. ಇಲ್ಲ, ನಾನು ನಿಮ್ಮ ಜೊತೆ ಕ್ಲೋಸಾಗಿ ಮಾತಾಡ್ತಿದ್ದೀನಿ ಅಂದ ಮಾತ್ರಕ್ಕೆ ನನ್ನ ಮನಸ್ಸಲ್ಲಿದ್ದೀರಾ ಅಂತೆಲ್ಲ ಅಂದ್ಕೋಬೇಡಿ. ತಗೊಳ್ಳಿ. ಯಾಕೆ? ನೀವು ಏನು ಯೋಚನೆ ಮಾಡ್ತಿದ್ದೀರೋ ಗೊತ್ತಿಲ್ಲ, ಏನೇ ಯೋಚನೆ ಮಾಡ್ತಿದ್ರು ನೀರು ಕುಡಿದ್ಬಿಟ್ಟು ಕೂಲಾಗಿ ಯೋಚನೆ ಮಾಡಿದ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ತಗೊಳ್ಳಿ. ಬೇಡ ಚಿರಾಗ್, ಅವಶ್ಯಕತೆ ಇಲ್ಲ. ಪರವಾಗಿಲ್ಲ, ತಗೊಳ್ಳಿ. ಒಂದು ಲೋಟ ನೀರು ಕುಡಿದ್ರೆ ನಿಮ್ಮ ಹೊಟ್ಟೆ ಏನು ಭಾರ ಆಗಲ್ಲ. ತಗೊಳ್ಳಿ. ಥ್ಯಾಂಕ್ ಯು. ಏನು ಇದನ್ನೆಲ್ಲ ಹೋಟೆಲಿಂದ ತರಿಸಿದ್ಯಾ? ಇಲ್ಲ ಸಿಂಹ, ಎಲ್ಲ ನಾನೇ ಖುದ್ದಾಗಿ ಮಾಡಿದ್ದು. ತಿನ್ನು. ಪರವಾಗಿಲ್ವೇ? ಅಡುಗೆ ಎಲ್ಲ ಮಾಡೋದು ಕಲ್ತ್ಬಿಟ್ಟಿದ್ಯಾ? ಲಾಸ್ಟ್ ಟೈಮ್ ಕಷಾಯ ಮಾಡೋದಕ್ಕೂ ಕಷ್ಟಪಡ್ತಿದ್ನಲ್ವಾ, ಈಗ ಕಷ್ಟಪಟ್ಟು ಅಮ್ಮನ ಹತ್ರ ಅಡುಗೆ ಹೇಗೆ ಮಾಡೋದು ಅಂತ ಹೇಳಿಸ್ಕೊಂಡಿದ್ದೀನಿ. ನೀನು ತಿಂತಾ ಇರು, ನಾನು ಹೋಗಿ ಮೊಸರು ತೊಗೊಂಬರ್ತೀನಿ. ಸಿಂಹ, ಏನು ಮಾಡ್ತಿದ್ಯಾ? ನೀನೇ ಮಾಡಿದ ಚಪಾತಿನಾ? ಇದನ್ನ ಯಾರಾದ್ರೂ ತಿನ್ನಕ್ಕಾಗತ್ತಾ? ಅಲ್ಲ, ರಬ್ಬರ್ ಇದ್ದಂಗಿದೆ, ಮುರಿಯೋಕ್ಕೂ ಆಗ್ತಿಲ್ಲ. ವಾಟ್ ಇಸ್ ದಿಸ್ ಸಿಂಹ? ಪ್ರೀತಿಯಿಂದ ಗಂಡಂಗೆ ಇಷ್ಟ ಅಂತ ಚಪಾತಿ ಪಲ್ಯ ಎಲ್ಲ ಮಾಡಿದ್ರೆ ಕೊಪ್ಪು ತೋರಿಸ್ತೀಯಾ? ಸಾರಿ, ನಾನು ಗ್ಲಾಸ್ ತಗೋತೀನಿ. ಇಲ್ಲ, ನಾನೇ ತಗೋತೀನಿ. ನಾನು ತಗೋತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ತಗೋತೀನಿ.
ಮಾಡೋದೆಲ್ಲ ಮಾಡಿ ನನಗೆ ಲೈನ್ ಹೊಡಿಬೇಕು ಅಂತ ಇಲ್ಲಿ ನೀರು ಚೆಲ್ಲಿ ಬೀಳಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನಾನು ನಿನ್ನ ಬುಟ್ಟಿಗೆ ಬೀಳೋಳಲ್ಲ. ಏಯ್ ಲೂಸು, ನನ್ನ ಮೇಲೆ ನೀನು ಬಿದ್ದಿರೋದು. ಆದರೆ ನೀರು ಚೆಲ್ಲಿದ್ಯಾರು? ಈಗೇನು ಮೇಲೆ ದೊಡ್ಡ ಅಥವಾ ಹಿಂಗೆ ಮಲಗಿರ್ತೀಯ? ಇಲ್ಲ, ನನಗೆ ಕ್ಲಾರಿಟಿ ಸಿಗಬೇಕು. ಯಾವ ಕ್ಲಾರಿಟಿ? ತಪ್ಪು ಯಾರ್ದು? ಯಾವ ತಪ್ಪು? ನೀರು ಚೆಲ್ಲಿರೋ ತಪ್ಪು. ಅಮ್ಮ, ನೀರು ಚೆಲ್ಲಿದ್ದು ನಾನೇ, ನಂದೇ ತಪ್ಪು ಆಯಿತಾ? ದಯವಿಟ್ಟು ನೀನು ಎದೋಳು ಫಸ್ಟು, ಇಲ್ಲ ನನಗೆ ಮೆಂಟ್ಲ್ ಇಡ್ದಂಗೆ ಆಗ್ತದೆ. ನಾನೀಗ ಮಾಡಿರೋ ಚಪಾತಿನ ತಿಂತ್ಯಾ ಇಲ್ವಾ? ಅಯ್ಯೋ ದೇವರೇ, ಕತ್ರಿ ಕಟ್ ಮಾಡ್ಕೊಂಡು ಅದು ತಿಂತೀನಿ, ಸರಿನಾ? ಎದೋಳು ಫಸ್ಟು. ನೋಡ್ಕೊಂಡು ಕುಡಿಬೇಕಲ್ವಾ? ಸರಿ ಹೋಯ್ತು. ದಿಶಾ, ಅಣ್ಣಾತ್ಗೆಗೋಸ್ಕರನಾದರೂ ನಾವು ಇನ್ಮೇಲೆ ಜಗಳ ಆಡ್ದೇನೆ ಇದೇ ಥರ ಇರೋದು ಒಳ್ಳೇದು ಅನ್ನಿಸ್ತದೆ. ಇದೇ ಥರ ಅಂದರೆ ಯಾವ ಥರ? ಈಗೇನು ಜಗಳ ಆಡದೆ ಕೂಲಾಗಿ ಆರಾಮಾಗಿದ್ದೀವಲ್ಲ, ಇದೇ ಥರ. ನನಗೂ ಇದೇ ಥರ ಇರಬೇಕು ಅಂತಲೇ ಆಸೆ. ಆದರೆ ನೀವೇ ಆಗಾಗ ಭಸ್ಮಾಸುರ ಥರ ಆಡೋದು. ನೋಡಿ, ಮತ್ತೆ ನಂಗೆ ಟ್ರಿಗರ್ ಮಾಡ್ತಾ ಇದ್ದೀರಾ ನೀವು. ಓಕೆ, ಜಗಳ ಆಡೋದು ಬೇಡ, ಬನ್ನಿ ಮಲ್ಗೋಣ. ಮ್ಯಾಟ್ರೆಸ್ ಯಾಕೆ ಇವತ್ತು ಸೀರಿಯಲ್ ಸೆಟಪ್ ಇಲ್ವಾ? ಸೀರಿಯಲ್ ಸೆಟಪ್ಪ ಅಂದರೆ? ಅದೇ ನೀವು ಆ ಕಡೆ ಮಲ್ಗೋದು, ನಾನು ಈ ಕಡೆ ಮಲ್ಗೋದು, ಮಧ್ಯದಲ್ಲಿ ಒಂದು ಪಿಲ್ಲೋ ಇಡೋದು, ಅದೇ ಕತೆ. ಅಯ್ಯೋ, ಅದೆಲ್ಲ ಯಾಕೆ ಬೇಕು? ನಾನು ಸುಮ್ಮನೆ ಕೆಳಗೆ ಮಲ್ಗ್ತೀನಿ. ಏನು ಬೇಡ, ಮೇಲೆ ಮಲ್ಕೊಳ್ಳಿ.